ನಮಸ್ಕಾರ. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್ ಮತ್ತು ಲತಾ. ನಮಸ್ಕಾರ. ಇವತ್ತು ನಾವು ಸ್ವೀಟ್ ಕಡುಬು ಅಂದರೆ ನಮ್ಮ ಅಯ್ಯಂಗಾರ್ ತಮಿಳಲ್ಲಿ ಅದನ್ನು ಕೊಳ್ಕಟ್ಟೆ ಅಂತಾರೆ. ಇವತ್ತು ನನ್ನ ಶ್ರೀಮತಿ ಲತಾ ಅವರು ಅದನ್ನು ಮಾಡಿ ತೋರಿಸೋ ಪ್ರಯತ್ನ ಪಡ್ತಾರೆ. ಗಣಪತಿ ಹಬ್ಬ ಬರ್ತಾ ಇದೆಯಲ್ಲ, ಇನ್ನೇನು ಮುಂದಿನ ಶನಿವಾರ ಗಣಪತಿ ಹಬ್ಬ. ಗಣಪತಿಗೆ ಕಡುಬು ಅಂದರೆ ತುಂಬ ಇಷ್ಟನಲ್ಲ. ಸೊ ನಮ್ಮ ಕೊಳ್ಕಟ್ಟೆ ಅಂತೀವಲ್ಲ ತುಂಬ ಇಷ್ಟ. ಅಥವಾ ಹಬೆ ಕಡುಬು ಹಬೆ ಕಡುಬು ಅಂಚೊಳ್ರಾಳೆ. ನಾಂಗೆ ಕೊಳ್ಕಟ್ಟೆ ಅಂಚೊಳ್ರು ಎಂಗಡೆ ಅಯ್ಯಂಗಾರ್ ಭಾಷೆಲೆ. ಸೊ ಕೊಳ್ಕಟ್ಟೆ ಎಪ್ಪಡಿ ಸುಲಭமாக பண்ணலாம் ಅಂದ್ರದ್ದು ಕಾಟಿಗೆ ನೋಡ್ರೆ ಆಸೆ ಪಡ್ರೆ ಸುಲಭವಾಗಿ ಹೇಗೆ ಕೊಳ್ಕಟ್ಟೆ ಮಾಡಬೇಕು ಅಂತ ತೋರಿಸೋಣ ಅನ್ನೋ ಒಂದು ಇಚ್ಛೆ ನಂದು. ನೋಡೋಣ. ಒಂದು ಸಣ್ಣ ಪ್ರಯತ್ನ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ. ಶುರು ಮಾಡೋಣ ಬನ್ನಿ. ಈ ಕೊಳ್ಕಟ್ಟೆ ಮಾಡೋಕ್ಕೆ ಅಂದರೆ ಸಿಹಿ ಕಡುಬು ಮಾಡೋಕ್ಕೆ ನಾವು ಉಪಯೋಗಿಸಿರೋ ಪದಾರ್ಥಗಳು ಇಷ್ಟಿದೆ. ಸುಲಭವಾಗಿ ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನನ್ನ ಮನೆಯಲ್ಲಿ ನಾನು ಮಾಡೋ ಪದ್ಧತಿ ಇದೆ, ನನ್ನ ಅಭ್ಯಾಸ ಆಗಿರೋದು ಹೀಗೆ, ಅದನ್ನೇ ಹೇಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ನಾವು ಯೂಶ್ವಲಿ ಯೂಸ್ ಮಾಡೋದು ವಿಜಯ್ದು ಅಕ್ಕಿ ಹಿಟ್ಟು, ಯಾಕಂದರೆ ವಿಜಯ್ ಅಕ್ಕಿ ಹಿಟ್ಟು ಚೆನ್ನಾಗಿದೆ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ತೀನಿ. ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಇದನ್ನೇ ನಾನು ಯೂಸ್ ಮಾಡೋದು. ಸೊ 1 ಕಪ್ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಜೊತೆಗೆ 1.5 ಕಪ್ಪಷ್ಟು ನೀರು ಇಟ್ಕೊಂಡಿದ್ದೀನಿ. ಈ ಕಳಿ ಮಾಡ್ಕೋಬೇಕಾದ್ರೆ ಫಸ್ಟು ನೀರು ಬಾಣಲಿಲಿ ಹಾಕೊಂಡ್ಬಿಟ್ಟು ನೀರು ಕುದ್ದಾದ್ಮೇಲೆ ಅದಕ್ಕೆ ಒಂಚೂರು ಉಪ್ಪು ಹಾಕೋತೀನಿ. ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದಾದಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ಇಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ, ಬಾಕಿದಕ್ಕೂ ಬೇಕಾಗತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಒಂದು ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಕುದೀತಿರ್ಬೇಕಾದ್ರೆ ಈ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ, ಅಕ್ಕಿ ಹಿಟ್ಟು ಜೊತೆಗೆ ಆ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು 1-2 ಸ್ಪೂನಷ್ಟು ಮೈದಾ ಹಾಕೋತೀನಿ. ಈಗ ಹಳೆ ಕಾಲದೆಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ ಅಕ್ಕಿನ ನೆನೆಸ್ತಿದ್ರು. ಒಂದು 4-5 ಗಂಟೆ ಕಾಲ ನೆನೆಸಿ ಅದನ್ನು ರುಬ್ಬಿ ಅದ್ರ ಮೇಲ್ಗಡೆ ಬರೋ ತಿಳಿ ನೀರೆಲ್ಲ ತೆಗೆದು ಅದನ್ನು ಬಾಂಡಿನಲ್ಲಿ ಹಾಕ್ಕೊಂಡು ಅದನ್ನು ಕಳಿ ಥರ ಮಾಡಿಕೊಂಡು ಆಮೇಲೆ ಅದನ್ನು ನಾದ್ಕೊಂಡು ಮಾಡ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಫಾಸ್ಟ್ ಯುಗ, ಎಲ್ರಿಗೂ ಅಷ್ಟು ಟೈಮ್ ಇರೋದಿಲ್ಲ ಅಂತ ಹೇಳಿ ಶಾರ್ಟ್ಕಟ್ ಮೆಥಡ್ ಆಗಿ ನಾನು ಅಕ್ಕಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಈ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಿರೋದ್ರಿಂದ ಆ ಬೈಂಡಿಂಗೋಸ್ಕರ ನಾನು 2 ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಗೋಧಿನೂ ಹಾಕ್ತಾರೆ, 1-2 ಸ್ಪೂನಷ್ಟು ಗೋಧಿನೂ ಹಾಕ್ಬೋದು ಬೈಂಡಿಂಗ್ಗೆ, ದಟ್ ಇಸ್ ಗೋಧಿ ಹಿಟ್ಟು. ಬಟ್ ಅದೇನಾಗುತ್ತಂದರೆ ಗೋಧಿ ಹಿಟ್ಟು ಹಾಕಿದ್ರೆ ಅದು ಸ್ವಲ್ಪ ಕಲರು ವೈಟಾಗಿ ಬರಲ್ಲ, ಸ್ವಲ್ಪ ಮಾಸಲು ಬಣ್ಣ ಬಂದ್ಬಿಡುತ್ತೆ. ಹಾಗಾಗಿ ನಾನು ಬರೀ 2 ಸ್ಪೂನ್ ಮೈದಾ 1 ಕಪ್ ಅಕ್ಕಿ ಹಿಟ್ಟಿಗೆ ಯೂಸ್ ಮಾಡ್ತೀನಿ. ಇದು ಆ ಕಳಿ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟು ಹೂರಣ ಮಾಡ್ಕೊಳ್ಳೋಕ್ಕೆ ನಾವು 1 ಕಪ್ಪಷ್ಟು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೈಸಾಗಿ ಯೂನಿಫಾರ್ಮ್ ಆಗಿರೋ ತುರಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1/4 ಕಪ್ಪಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಅಥವಾ ಪರಿಮಳ ನಿಮಗೆ ಎಷ್ಟು ಬೇಕು ಅನಿಸುತ್ತೋ 2-3 ಸ್ಪೂನಷ್ಟು ಚಿಕ್ಕ ಸ್ಪೂನ್ ಅಥವಾ 7-8 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇದು ಹೂರಣ ಮಾಡ್ಕೊಳ್ಳೋಕ್ಕೆ. ಈ ಬೆಲ್ಲನ ನೀವು ಕರಗಿಸ್ಕೊಂಡು ಸೋದಿಸ್ಕೊಂಡು ಉಪಯೋಗಿಸಿದ್ರೆ ಒಳ್ಳೆಯದು, ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ. ನಾನೀಗ ಆಲ್ರೆಡಿ ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಈ ಬೆಲ್ಲನ ಆಲ್ರೆಡಿ ಕರಗಿಸ್ಕೊಂಡು ಸೋದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ನಾವು ಹೂರಣ ಮಾಡ್ಕೊಂಬಿಡೋಣ. ಹೂರಣ ಮಾಡ್ಕೊಂಡ್ಮೇಲೆ ಅದು ಆರೋ ಹೊತ್ತೊಳಗೆ ಈ ಕಳಿ ಮಾಡ್ಕೊಂಬಿಡೋಣ. ಹೂರಣ ಮಾಡೋದು ಹೇಗೆ ನೋಡೋಣವಾ, ಬನ್ನಿ. ನೋಡಿ, ಆ ಬೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಆ ಪಾತ್ರೆಯಲ್ಲಿ, ಅದನ್ನು ಈ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಿಸ್ಬೇಕಾದ್ರೆ ಆದಷ್ಟು ಕಡಿಮೆ ನೀರು ಹಾಕ್ಬಿಡಿ. ತುಂಬ ನೀರು ಹಾಕಿಬಿಟ್ರೆ ಅದು ಹಿಂಗೋಕ್ಕೆ ಭಾಳ ಟೈಮ್ ಬೇಕಾಗತ್ತೆ. ಇದಕ್ಕೇನು ಪಾಕ ಬರಬೇಕು ಅಂತ ಏನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಈ ಕರಗಿದ ಬೆಲ್ಲ ಇದಕ್ಕೆ 1 ಕಪ್ ತೆಂಗಿನಕಾಯಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಕೃಷ್ಣ ತೆಂಗಿನಕಾಯಿ ಬೆಲ್ಲ ಸೇರಿದ ಮೇಲೆ ಮತ್ತೆ ಒಂದು ಸ್ವಲ್ಪ ನೀರಂಶ ಜಾಸ್ತಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ನೀವು ಇದನ್ನು. ಇದೇನು ತುಂಬ ಗಟ್ಟಿ ಆಗಬೇಕಾಗಿಲ್ಲ, ಬಟ್ ಈ ನೀರಿನ ಅಂಶ ಎಲ್ಲ ಫುಲ್ ಹೋಗಬೇಕು. ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದಕ್ಕೆ ನೀವು ಏಲಕ್ಕಿ ಪುಡಿ ಹಾಕೊಂಬಿಡಿ. ಇದಕ್ಕೇನು ಜಿಡ್ಡು ಹಾಕೋಬೇಕು ಅಂತ ಏನಿಲ್ಲ, ಯಾಕಂದರೆ ತೆಂಗಿನಕಾಯಿ ಒಳಗೆ ಜಿಡ್ಡಿನ ಅಂಶ ಇರುತ್ತಲ್ಲ, ಆ ಜಿಡ್ಡಿನ ಅಂಶನೇ ಬಿಸಿ ಆದ ತಕ್ಷಣ ಹೊರಗೆ ಬರುತ್ತೆ.
ಇದೊಂದು 4-5 ನಿಮಿಷ ತೊಗೊಳುತ್ತೆ. ಇದು ಮಾಡಿಬಿಟ್ಟು ಇದನ್ನು ಆರಿಸಿಟ್ಕೊಂಬಿಡಿ. ಇದು ಆ ಕಡೆ ಆರ್ತಿರ್ಬೇಕಾದ್ರೆ ನೀವು ಈ ಕಡೆ ಆ ಕಳಿ ಏನಿದೆಯಲ್ಲ ಅದನ್ನು ಮಾಡ್ಕೊಂಬಿಡ್ಬೋದು. ನೋಡಿ ಗಟ್ಟಿ ಆಗ್ತಾ ಇದೆ ಹೂರಣ. ಇಷ್ಟಿರಲಿ, ಇನ್ನೂ ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ಇವಾಗ ಏಲಕ್ಕಿ ಪುಡಿ ಹಾಕೊಂಬಿಡಿ. ಎಲ್ಲ ಆಗ್ತಿರ್ಬೇಕಾದ್ರೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಸೊ ದಟ್ ಅದ್ರ ಪರಿಮಳ ಉಳಿಯುತ್ತೆ ನಿಮಗೆ. ಇದು ಮಾಡಿಬಿಟ್ಟು 1-2 ಸಲ ಬಾಡಿಸ್ಬಿಟ್ಟು ಈ ಕಡೆ ಇಟ್ಬಿಟ್ರೆ ಬೆಲ್ಲ ಬೇರೆ ಇದೆಯಲ್ಲ, ಹಾಗಾಗಿ ಅದು ಗಟ್ಟಿ ಆಗುತ್ತೆ. ಹಿಂಗೆ ಅದು ತೊಗೊಂಡು ಆರಿದ್ಮೇಲೆ ಹಿಂಗೆ ತೊಗೊಂಡು ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಥರ ಬರಬೇಕು ನಿಮಗೆ. ಅಷ್ಟು ಬಂದರೆ ಸಾಕು, ತುಂಬ ಗಟ್ಟಿ ಮಾಡ್ಕೋಬೇಕು ಅಂತ ಏನಿಲ್ಲ. ಈಗೆಲ್ಲ ಆಗಿದೆ. ತೆಂಗಿನಕಾಯಿ ಚೆನ್ನಾಗಿ ಕುಕ್ಕಾಗಿರುವ ಇದು ಪರಿಮಳ ಬರ್ತಾ ಇದೆ. ಸೊ ಇಷ್ಟಾದಮೇಲೆ ಇದನ್ನು ಈ ಕಡೆ ಇಟ್ಬಿಟ್ಟು ನೆಕ್ಸ್ಟು ಕಳಿ ಮಾಡೋದು ನೋಡೋಣ ಬನ್ನಿ. ಇದನ್ನು ಆಫ್ ಮಾಡಿಬಿಡ್ತಾ ಇದ್ದೀನಿ ಇವಾಗ ಗ್ಯಾಸ್ನ. ಇದು ಆರ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ 1.5 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಗ್ಯಾಸ್ ಹೈಯಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕುದಿ ಬರಬೇಕು. ನೀರು ಕುದೀತಿ ಬರ್ತಿರೋ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕಿ 1-2 ನಿಮಿಷ ಕುದ್ದಾದ್ಮೇಲೆ 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ನೀರು ಕುದಿ ಬರಬೇಕು. ಕುದಿ ಬಂದಾಗ ನಾನು ಈ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಲ್ಲ, ಈ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕೋತೀನಿ. ಅಥವಾ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ನೀವು ಮೈದಾ ಆಮೇಲೆ ಮಿಕ್ಸ್ ಮಾಡ್ಬೋದು, ಅಥವಾ ಅಕ್ಕಿ ಹಿಟ್ಟು ಮೈದಾ ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ಬೋದು. ಈಗ ನಾನು ಇವಾಗಲೇ ಅಕ್ಕಿ ಹಿಟ್ಟು ಮೈದಾ ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಮೈದಾ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಇವಾಗ. ಈ ಮೈದಾ ಹಾಕೋ ಕಾರಣ ಹೇಳಿದ್ನಲ್ಲ ನಿಮಗೆ, ಒಂದು ಬೈಂಡಿಂಗ್, ಒಂದು ಜಿಗಿ ಬರಬೇಕು ಅಂತ. ಯಾಕಂದರೆ ಕಳಿ ಮಾಡಬೇಕಾದ್ರೆ ನಮಗೇನು ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಕಳಿ ಎಲ್ಲ ಮಾಡಿದ್ಮೇಲೆ ಜಿಡ್ಡು ತರಿಸ್ಕೊಂಡು ಚೆನ್ನಾಗಿ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ, ಅಷ್ಟು ಸಾಫ್ಟಾಗಿ ನಿಮ್ಮ ಕೊಳಕಟ್ಟೆ ಅಥವಾ ಸಿಹಿ ಕಡುಬು ಬರುತ್ತೆ. ಸೊ ಅದು ನಾದದ ಮೇಲೆ ನಾವು ಆ ಶೇಪಿಗೆ ಏನು ತಂದಮೇಲೆ ಕುಕ್ಕರಲ್ಲಿ ಹಬೆನಲ್ಲಿ ಬೇಯಿಸ್ತೀವಲ್ಲ, ಸ್ಟೀಮ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಒಡೆಯೋ ಚಾನ್ಸಸ್ ಇದೆ. ಆ ಟೈಮಲ್ಲಿ ಒಡಿಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಒಂದು ಸ್ವಲ್ಪ ಮೈದಾ ಹಾಕೋತಾ ಇದ್ದೀವಿ. ಇದು ಒಂದು ಶಾರ್ಟ್ಕಟ್ಟು. ಟ್ರೆಡಿಷ್ನಲಾಗಿ ಮಾಡೋರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಫ್ ಲೇಟ್ ಎಲ್ಲರೂ ಟೈಮ್ ಕಡಿಮೆ ಇದೆ, ಮಾಡೋದು ಒಂದು ಸಲ ಮಾಡಿದಾಗ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಇದು ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ನೋಡಿರ್ತೀನಂತೆ ಹೇಗೆ ಬರುತ್ತೆ ಅಂತ. ಇದು ನೀರು ಕುದೀತಾ ಇದೆ. ಸ್ವಲ್ಪ ಸಿಮ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಕುದೀತಾ ಇದೆ ನೋಡಿ. ಇವಾಗ 1 ಸ್ಪೂನಷ್ಟು ತುಪ್ಪ, 1-1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಸ್ವಲ್ಪ ಗ್ಯಾಸ್ ಸಿಮ್ ಮಾಡಿಕೊಂಡು ಸ್ವಲ್ಪಾಗಿ ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಗ್ಯಾಸ್ ಸಣ್ಣ ಮಾಡ್ಕೊಬಿಟ್ಟಿದ್ದೀನಿ. ಇದು ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಆ ಹಬೆನಲ್ಲಿ ಸ್ವಲ್ಪ ಕುಕ್ಕಾಗಲಿ ಅಂತ. ಕುಕ್ಕಾದ್ಮೇಲೆ ಆಮೇಲೆ ಕೈಗೆ ತಡೆಯೋಷ್ಟು ಬಿಸಿ ಆದಮೇಲೆ ಸ್ವಲ್ಪ ಜಿಡ್ಡು ಸೋರ್ಕೋತೀನಿ. ತುಪ್ಪ ಸೋರ್ಕೊಂಡ್ರೆ ಚೆನ್ನಾಗಿರುತ್ತೆ, ಗಮ್ಮಂತ ಅದ್ರ ಪರಿಮಳ ಬರ್ತಾ ಇರುತ್ತೆ. ಇಲ್ಲಾಂದರೆ ಬೇಕಾದ್ರೆ ನೀವು ಎಣ್ಣೆನೂ ಸೋರ್ಕೋಬೋದು. ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಅಕ್ಕಿ ಬೆಂದಿರೋ ಪರಿಮಳ ಬರ್ತಾ ಇದೆ. ಅಕ್ಕಿ ಹಿಟ್ಟು ಬಂದಿರೋ ಪರಿಮಳ. ಅಕ್ಕಿ ಹಿಟ್ಟು ಮುದ್ದೆ ತರ ಆಗ್ಬೇಕು ಬೇಸಿಕಲಿ ಅಲ್ವಾ? ಹಾ, ಕಳಿ ಅಂದ್ರೆ ಅದೇ ಮುದ್ದೆ. ನಾವು ಕಳಿ ಅನ್ನೋದ್ರಿಂದ ಅದೇ ವಾಡಿಕೆ, ಕಳಿ ಅಂದ್ಬಿಡ್ತೀನಿ. 1 ನಿಮಿಷ ಇಟ್ಬಿಟ್ಟು ಈಗ ಮುಚ್ಚಿಟ್ಬಿಡ್ತೀನಿ. 1 5 ಮಿನಿಟ್ಸ್ ಮುಚ್ಚಿಡ್ತೀನಿ. ಆಮೇಲೆ ನಾದ್ಕೊಳ್ಳೋದು ತೋರಿಸ್ತೀನಿ ನಾನು ನಿಮಗೆ.
ನೋಡಿ, ಬಾಣಲೆಯಿಂದ ಈ ಬೇಸನ್ಗೆ ಹಾಕ್ಕೊಂಡಿದ್ದೀನಿ. ಈಗ ತಡೆಯೋಷ್ಟು ಬಿಸಿ ಇದೆ. ಈಗ ಈ ಹಿಟ್ಟನ್ನ ನಾವು ಚೆನ್ನಾಗಿ ನಾದಬೇಕು. ಮಧ್ಯೆಲ್ಲ ಒಂದು ಸ್ವಲ್ಪ ಜಿಡ್ಡು ಹಾಕ್ಕೊಳ್ಳಿ. ನಾನು ಒಂಚೂರು ತುಪ್ಪ ಹಾಕೋತಾ ಇದ್ದೀನಿ. ಇಲ್ಲ ತುಪ್ಪ ಕೈ ಸವರ್ಕೊಂಡ್ರೂ ಅದು ಸರಿ, ಇಲ್ಲ ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ನಾದಬೇಕು. ನೀವು ಎಷ್ಟು ನಾದ್ತೀರೋ ಅಷ್ಟು ನಿಮ್ಮ ಸಿಹಿ ಕಡುಬು ಅಥವಾ ಕೊಳಕಟ್ಟೆ ಸ್ಮೂದಾಗಿ ಬರುತ್ತೆ, ಒಡೆಯೋದಿಲ್ಲ. ಇದು ನಾದ್ಬಿಟ್ಟು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಒಂದಿಷ್ಟು ದಪ್ಪ ಚೆನ್ನಾಗಿರೋ ಉಂಡೆಗಳು ಮಾಡಿ ಇಟ್ಕೊಂಬಿಡಿ. ಹಿಂಗೆ ಚೆನ್ನಾಗಿ ಉಂಡೆಗಳು ಮಾಡಬೇಕು. ಇನ್ನೂ ನಾದಬೇಕು. ಮಾಡಿ ಎಲ್ಲ ಜೋಡಿಸಿಟ್ಕೊಂಬಿಡಿ. ಜೋಡಿಸಿಟ್ಕೊಂಡು ಒಂದು ಒದ್ದೆ ಬಟ್ಟೆ ಹಾಕಿಟ್ಬಿಡಿ. ಇದು ಗಾಳಿಗೆ ಒಣಗಬಾರ್ದು. ಒಣಗಿದ್ರೆ ಅದು ಹಬೆಯಲ್ಲಿ ಬೇಯಬೇಕಾದ್ರೆ ಮುರಿಯೋ ಚಾನ್ಸಸ್ ಜಾಸ್ತಿ ಇದೆ. ಇದು ನಾದ್ಬಿಟ್ಟು ತೋರಿಸ್ತೀನಿ ಮತ್ತೆ ನಿಮಗೆ. ನೋಡಿ, ಆ ಮುದ್ದೆನ ಕಳಿನ ನಿಂಬೆಹಣ್ಣು ಗಾತ್ರದಷ್ಟು ಸೈಜ್ ಮಾಡ್ಕೊಂಡು ರೌಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಒಂದು ಒದ್ದೆ ಬಟ್ಟೆ ಹಾಕಿ ಮುಚ್ಚಿಟ್ಬಿಡ್ತೀನಿ, ಆರೋಗಬಾರ್ದು ಅಂತ. ಇದನ್ನು ಈಗ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಹಾಕಿ ಕೆಳಗಡೆ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಅದಕ್ಕೆ ಜಿಡ್ಡು ಸವರ್ಸ್ಕೊಂಡು ಮೇಲೆ ಇನ್ನೊಂದು ಬಟರ್ ಪೇಪರ್ ಹಾಕಿ ಸವರಿ ಅದನ್ನು ತಟ್ಕೋಬೋದು. ಕೆಲವೊಬ್ಬರು ಪ್ಲಾಸ್ಟಿಕ್ ಪೇಪರ್ ಮಾಡ್ತಾರೆ. ಬಟ್ ನನಗೆ ಅಭ್ಯಾಸ, ನಮ್ಮ ಮಾಮಿಯಾರ್ ಅಂದರೆ ನಮ್ಮ ಅತ್ತೆ ನಮಗೆ ಹಿಂಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾನು ಮಾಡೋದು. ಹೀಗೆ ಒಂಚೂರು ಬಟ್ಲಿಗೆ ಹೀಗೆ ಹಾಕೊಂಡ್ಬಿಟ್ಟು ಬೆರಳಲ್ಲಿ ಹೀಗೆ ಮಾಡ್ಕೊಂಡು ಇದನ್ನು ಮೂವ್ ಮಾಡ್ತಾ ಹೋಗ್ತೀನಿ. ಕೆಳಗಡೆ ಅಕ್ಕಿ ಇಟ್ಟಿರೋದ್ರಿಂದ ಅದು ಕ್ಲೀನಾಗಿ ಮೂವ್ ಆಗ್ತಾ ಹೋಗುತ್ತೆ. ಆವಾಗ ಒಂಚೂರು ಅಕ್ಕಿ ಹಿಟ್ಟು ಅದ್ಕೋತೀನಿ. ಕಪ್ ಶೇಪಲ್ಲಿ ಬರುತ್ತೆ. ನಮ್ಮ ಅತ್ತೆ ಅವ್ರು ಇರಬೇಕಾದ್ರೆ ಅವರು ತೆಂಗಿನಕಾಯಿ ಚಿಪ್ಪು ಕರಟ ಅಂತೀವಲ್ಲ, ತೇಂಗಾ ಕರಟ ನೈಸ್ ಮಾಡಿ ಇಟ್ಕೊಂಡು ಅದರೊಳಗೆ ಭಾಳ ಸುಲಭವಾಗಿ ಮಾಡಿಬಿಡ್ತಿದ್ರು. ಅವರಿಗೆಲ್ಲ ಸರ್ವೇ ಸಾಮಾನ್ಯ ಕೊಳ್ಕಟ್ಟೆ ಮಾಡೋದು ಅಂದರೆ. ನಮಗೆಲ್ಲ ಒಂದು ಸ್ವಲ್ಪ ರೇಜ್ಗೆ ಕೆಲಸಗಳಲ್ಲಪ್ಪ ಅಂತ ಹೇಳಿ ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಪ್ರತಿ ಸಲ ಮಾಡಬೇಕಾದ್ರೂ ಸ್ವಲ್ಪ ಕಷ್ಟಪಡ್ತೀವಿ. ಹೀಗೆ ಕಪ್ ಥರ ಬಂದಿದೆ. ಇದನ್ನು ಹಿಂಗೆ ತೊಗೊಂಬಿಟ್ಟು ಆ ಹೂರಣ ಏನಿದೆಯಲ್ಲ, ಹೂರಣನ ಅದಕ್ಕೆ ಹೇಳಿ ಸ್ವಲ್ಪ ನೀರಾಗಿ ಇರಬೇಕು. ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಬಿಟ್ಟು ಕೈಯಲ್ಲೇ ಇದನ್ನು ಹೀಗೆ ಮಡ್ಚ್ಕೊಂಡು ಒಂಚೂರು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ತಟ್ಟೆನಲ್ಲಿ ಇಟ್ಕೊಂಬಿಡಿ. ತಟ್ಟೆನಲ್ಲಿ ಇಟ್ಕೊಂಡು ಆದಷ್ಟು ಹೀಗೆ ಕ್ಲೀನಾಗಿ ಲಾಕ್ ಮಾಡ್ಕೊಬಿಡಿ ಇದನ್ನು. ಸೊ ದಟ್ಟು ಅದು ಹಬೆನಲ್ಲಿ ಬೆಂದಾಗ ಹೊರಗಡೆ ಬರದೇ ಇರಲಿ ಅಂತ ಹೇಳಿ ಓಪನ್ ಹಾಕ್ಕೊಡ್ದು ಅದು. ಹಾಂ, ಹೀಗೆ ಮಾಡಿ ಈಗಾಗಲೇ ಒಂದು 2-3 ಇಟ್ಕೊಂಡಿದ್ದೀನಿ ನಾನು ತಟ್ಟೆನಲ್ಲಿ. ಈಗ ಇನ್ನೊಂದು ಮಾಡೋಣ ನೋಡಿ. కొంచెం ఫ్లాట్ பண்ணிக்கி விடுங்க. அப்புறம் கையில் கொஞ்சம் அரிசி மாவு அதுக்கினுட்டு இப்படி ಪ್ರೆಷರ್ ಕೊಟ್ಕೊಂಡು ಹೋಗು. ಸಮವಾಗಿ ಪ್ರೆಷರ್ ಕೊಡ್ತಾ ಹೋಗಿ. ಕೆಳಗಡೆ ಕಪ್ಪಲ್ಲಿ ಅಕ್ಕಿ ಇಟ್ಟಿರೋದ್ರಿಂದ ಕ್ಲೀನಾಗಿ ತಿರುಗತ್ತದು. ನಿಮಗೆ ಯಾವ ರೀತಿ ಸುಲಭ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕಿ ತಟ್ಕೊಳ್ಳೋದು ಅಥವಾ ಲಟ್ಟಿಸ್ಕೊಳ್ಳೋದು ಸುಲಭ ಅನಿಸಿದ್ರೆ ಮಾಡಿ. ಇಲ್ಲ ಬಟರ್ ಪೇಪರಲ್ಲಿ ಹಾಕೊಂಡು ಮಾಡ್ಕೊಳ್ಳಿ ಅಂದರೆ ಮಾಡಿ. ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ. ಮತ್ತು ನನಗೆ ಈ ಅಭ್ಯಾಸ ಇರೋದರಿಂದ ನಾನು ಒಂದು ಸ್ವಲ್ಪ ಹೀಗೆ ಮಾಡೋದು ಪ್ರಯತ್ನ ಪಟ್ಟಿದ್ದೇನೆ. ಮಾಮೂಲಿ ಹೇಳುವಂಗೆ ತಾಳ್ಮೆ ಇದ್ರೆ ಟೇಸ್ಟ್ ಬರುತ್ತೆ. ಹೂರ್ಣ ಮಾತ್ರ ಸ್ವಲ್ಪ ಲೂಸ್ ಆಗಿರಲಿ. ಹೂರ್ಣ ತುಂಬ ಟೈಟ್ ಮಾಡ್ಕೊಂಡ್ಬಿಡ್ಬೇಡಿ. ಒಂದು 8 ನಿಮಿಷ ಆಗಿದೆ. ಈಗ ಕುಕ್ಕರ್ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ 1 ಮಿನಿಟ್ ಬಿಟ್ಟು ಇವಾಗ ತೆಗಿತಾ ಇದ್ದೀನಿ. ಕೃಷ್ಣ ಎಲ್ಲ ಉಂಕೆ ಪ್ರೀತಿಪ ನೋಡಿ ಹೀಗೆ ಬಂದಿದೆ. ಇನ್ನು ತುಂಬ ಬಿಸಿ ಇದೆ. ಸ್ವಲ್ಪ ಆರಿದ ಮೇಲೆ ತಟ್ಟೆ ಹೊರಗೆ ತೆಗೆಯೋಣ. ಒಂದು 3-4 ಮಿನಿಟ್ಸ್ ಟೈಮ್ ಕೊಡಿ. ನೋಡಿ ವೀಕ್ಷಕರೇ, ಈಗ ಸ್ವಲ್ಪ ಆರಿದೆ. ಆದರೂ ಇನ್ನೂ ಕೈಯಲ್ಲಿ ಮುರಿಯುವಷ್ಟು ಆರಿಲ್ಲ.
ಚಾಕುಲ್ ಕಟ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ಗಣಪತಿ ಹಬ್ಬಕ್ಕೆ ನೀವು ಎಲ್ಲ ಮನೇಲಿ ಮಾಡಿ ಗಣಪತಿಗೆ ಅರ್ಪಣೆ ಮಾಡಿ, ಆಮೇಲೆ ಪ್ರಸಾದನ ಎಲ್ಲರೂ ಸ್ವೀಕರಿಸಿ. ಕೊಳ್ಕಟ್ಟೆ ಎಲ್ಲರೂ ಹಾತಲ್ ಪಣಂಗೋ, ಗಣಪತಿಗೆ ரொம்ப ಪ್ರೀತಿಯ இந்த கொழுக்கட்டை. ஸோ எல்லாம் ஹாட்டில் பண்ணி பெருமாள் கம்ஷே பண்ணி நீங்களும் எல்லாம் சாப்பிடுங்கம்மா. ஓகேயா? சரி, இது நான் எங்கட ಹಾತ್ಲೆ பண்ணுறப்படுத்த ಸ್ಟೈಲ್ ಪಾರುಂಗೋ. ಫುಲ್ ವಿಡಿಯೋ ನೋಡಿ, ಇದು ನಾನು ಮಾಡೋ ಸ್ಟೈಲ್ ಮನೆಯಲ್ಲಿ. ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಯಿತಾ? ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಓಕೆ, ಸೊ ಇವಾಗ ಜಯರಾಮ್ ಆ್ಯಂಡ್ ಲತಾ ವಿ ಆರ್ ಸೈನಿಂಗ್ ಆಫ್ ಫ್ರಮ್ ಅಯ್ಯಂಗಾರ್ ಫುಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ.